ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂತಹ ವಿಶೇಷ ಸುದ್ದಿ. ಮೊದಲದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಲಸಂದ್ರದ ಮನೆಗೆ ನೀರು. ಮೈಲಸಂದ್ರದ ಮನೆಗೆ ನೀರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಗಾಂಜಾ, ಸರಗಳ್ಳತನ, ನಾಯಿಕಾಟ, ಪಾರ್ಕಿಂಗ್ ಸಮಸ್ಯೆ, ಈ ಖಾತಾ ಸಮಸ್ಯೆ ಬಗೆಹರಿಸಿ ಬರ್ತೇನೆ ಎಸ್ ಟಿ ಸೋಮಶೇಖರ್ ಉವಾಚ. ಈ ಎರಡು ಸುದ್ದಿಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀನಿ. ಮೊದಲದಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ಮೈಲಸಂದ್ರ ಗ್ರಾಮಕ್ಕೆ ಕಾವೇರಿಯ ನೀರು 3-4 ದಿನಗಳಿಗೊಮ್ಮೆ ಬರ್ತಾ ಇತ್ತು. ನೀರಿಗೋಸ್ಕರವಾಗಿ ಹಪ್ಪಿಸ್ತಾ ಇದ್ದರು. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿದ್ದಂಥ ಬೋರ್ವೆಲ್ಗಳು ಸರಿ ಇತ್ತೋ ಸರಿ ಇಲ್ವೋ ಗೊತ್ತಿಲ್ಲ, ಕೆಟ್ಟು ಹೋಗಿತ್ತೋ ಕೆಡಿಸ್ತಿದ್ರೋ ಗೊತ್ತಿಲ್ಲ, ಅಥವಾ ಕೆಟ್ಟು ಹೋಗಿದೆ ಅಂತ ಹೇಳಿ ಕೆಲವೊಬ್ಬರು ಅದನ್ನೇ ಪ್ರಚಾರವನ್ನು ಮಾಡಿ ಬೋರ್ವೆಲ್ಗಳನ್ನೇ ಗಮನ ಹರಿಸದ ಹಾಗೆ ನೀರಿನ ಟ್ಯಾಂಕರ್ಗಳನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಅದೆಲ್ಲ ಒಂದು ಭಾಗವಾದರೆ, ಅಲ್ಲಿಯೇ ವಾಸವಾಗಿ ತಮ್ಮದೇ ಆಗಿರ್ತಕ್ಕಂಥ ಊರು ಅನ್ನುವ ಭಾವನೆಯ ದೃಷ್ಟಿಯಿಂದ ಮಂಜುನಾಥ್ ಯಾದವ್ ಒಂದಷ್ಟು ಸೀರಿಯಸ್ ಆಗಿ ಗಮನವನ್ನು ಸೆಳೆದು ಶಾಸಕರಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಅವರಿಂದ ಅನುದಾನವನ್ನು ತೆಗೆದು ಬೋರ್ವೆಲ್ಗಳ ರಿಪೇರಿ, ಹೊಸ ಬೋರ್ವೆಲ್ಗಳನ್ನು ಹಾಕಿಸೋದ್ರ ಮೂಲಕವಾಗಿ ಮನೆಗೆ ಬೋರ್ವೆಲ್ಗಳಿಂದ ನೀರನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಅದು ಹಾಗೆಯೇ ಆ ರಸ್ತೆಗೆ ಒಂದು ಕಾಂಕ್ರೀಟನ್ನು ಕೂಡ ಹಾಕಲಾಗಿತ್ತು. ಅದು ಎರಡರ ಉದ್ಘಾಟನೆಯನ್ನು ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ನೆರವೇರಿಸಿದರು. ಮಂಜುನಾಥ್ ಯಾದವ್ ನಮ್ಮ ಊರಿನ ಜನಕ್ಕೆ ಕೊಟ್ಟ ನೀರು ಇವತ್ತು ಉದ್ಘಾಟನೆ ಆಗಲೇಬೇಕು ಅನ್ನುವಂಥ ಹಠ ತೊಟ್ಟು ತಡವಾದರೂ ಕೂಡ ಆ ಕಾರ್ಯವನ್ನು ನೆರವೇರಿಸುವಲ್ಲಿ ಅವರು ಯಶಸ್ವಿಯಾದರು. ಕಾರ್ಯಕ್ರಮದೊಳಗೆ ಸೋಮಶೇಖರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದರು. ಅವರ ಜೊತೆಯೊಳಗೆ ಬ್ಲಾಕ್ ಅಧ್ಯಕ್ಷ ನಾಗರಾಜ್, ಪ್ರಮುಖರಾಗಿರ್ತಕ್ಕಂಥ ಅಮೃತ್ ಗೌಡ, ಹಾಗೆಯೇ ಶ್ರೀನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಒಂದು ಭಾಗ. ಅದರ ವರದಿಯನ್ನು ಗಮನಿಸಿ. ಮನೆಗೆ ನೀರು ಕೊಟ್ಟಿದ್ದಾಯಿತು, ರಸ್ತೆ ಮಾಡಿದ್ದಾಯಿತು, ಸಾರ್ವಜನಿಕರ ಅಭಿನಂದನೆಯನ್ನು ಸ್ವೀಕರಿಸಿದ್ದಾಯಿತು. ಇನ್ನೊಂದು ಅಂತ ಹೇಳಿದ್ರೆ, ಅಲ್ಲಿಂದ ಒಂದು ಅಪಾರ್ಟ್ಮೆಂಟ್ಗೆ ಹೋದರು. ಎಲಿಗೆಂಟ್ ಅಪಾರ್ಟ್ಮೆಂಟ್, ಅದರ ಸುತ್ತಮುತ್ತ ಒಂದು 9 ಅಪಾರ್ಟ್ಮೆಂಟ್ಗಳು ಬರುತ್ತೆ. ಆ ಅಪಾರ್ಟ್ಮೆಂಟಿನ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಹೋದರು. ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು. ಒಂದು ಕಾರ್ಯಕ್ರಮದ ನಿಮಿತ್ತ ತಡ ಹಾಗೆ ಗಂಟೆಗಟ್ಟಲೆ ತಡ ಆಯಿತು. ಆದರೂ ಕೂಡ ಅಲ್ಲಿನ ನಿವಾಸಿಗಳು ಅಲ್ಲಿಯೇ ಉಪಸ್ಥಿತರಿದ್ದರು. ಇವರು ತಡವಾಗಿ ಹೋದರು. ದೊಡ್ಡದಾಗಿರ್ತಕ್ಕಂಥ ಡಯಾಸ್ ಇತ್ತು, ಡಯಾಸಲ್ಲಿ ಚೇರ್ಗಳಿತ್ತು. ಸೋಮಶೇಖರ್ ಮಾಡಿದ ಕೆಲಸ ಏನು ಅಂತಂದರೆ, ಸ್ಟೇಜ್ ಮೇಲೂ ಹತ್ತಲಿಲ್ಲ, ಡಯಾಸ್ ಮೇಲಿದ್ದಂತಹ ಚೇರ್ ಮೇಲೂ ಕೂಡಲಿಲ್ಲ. ಡಯಾಸಿನ ನೆಲದಲ್ಲಿಗೆ ಇದ್ದಂಥ ಡಯಾಸ್ ಏನಿತ್ತು ಅಲ್ಲೇ ಮುಂಭಾಗದಲ್ಲೇ ಕೂತಿಲ್ಲ, ನನ್ನ ಮೇಲೆ ಕೂಡಲ್ಲ, ನೀವು ಹೇಳಿ ಪರವಾಗಿಲ್ಲ ಅಂತ ಅಲ್ಲೇ ಕೂತರು. ಅಧಿಕಾರಿಗಳಿಗೆ ಚೇರನ್ನು ಹಾಕಿಸಿದ್ರು. ಒಬ್ಬ ಶಾಸಕ, ಚೇರಿದೆ, ಜನ ಸೇರಿದ್ದಾರೆ, ದೊಡ್ಡ ಹಾರ ಹಾಕಿಸ್ಕೊಳ್ಬೇಕು, ಚಪ್ಪಾಳೆ ತಟ್ಟಿಸ್ಕೊಳ್ಳಬೇಕು ಅನ್ನುವಂಥ ಹುಚ್ಚು ಸಹಜವಾಗಿ ಎಲ್ಲರಿಗೂ ಇರುತ್ತೆ. ಅದರಿಂದ ಹೊರತುಪಡಿಸಿದಂಥವ್ರು ಈ ಸೋಮಶೇಖರ್ ಅವರು. ಅವ್ರು ಸಾಮಾನ್ಯವಾಗಿ ಕೆಳಗಡೆ ಕೂತರು, ನೀವು ಹೇಳಿ ನಿಮ್ಮ ಪಾಡಿಗೆ ನೀವೇ ಅಂದರು. ಅದರ ದೃಶ್ಯವೊಂದನ್ನು ನೋಡಿ ನಂತರ ಉಳಿದು ಏನು ಮಾತಾಯಿತು ಅನ್ನೋದು ತೋರಿಸ್ತೇನೆ. ನೋಡಿದ್ರಲ್ವಾ, ವೇದಿಕೆ ಹತ್ತಲಿಲ್ಲ, ವೇದಿಕೆ ಮೇಲಿದ್ದ ಚೇರ್ ಮೇಲೆ ಕೂಡಲಿಲ್ಲ, ಸ್ಟೇಜ್ ಕೆಳಗಡೆಗೆ ಕೂತು ಸಮಸ್ಯೆಗಳನ್ನು ಹೇಳಿ ಅಂತ ಹೇಳಿದ್ರು. ಸಮಸ್ಯೆಗಳನ್ನು ಅಲ್ಲಿಯ ಅಡ್ವೊಕೇಟ್ ಆನಂದ ಮೂರ್ತಿಯವರು ಒಂದೊಂದಾಗಿ ಹೇಳ್ತಾ ಹೋದರು. ಅದಕ್ಕೆ ಅಧಿಕಾರಿಗಳ ಕಡೆಯಿಂದ ಉತ್ತರವನ್ನು ಕೊಡಿಸ್ತಾ ಹೋದರು. ಅಧಿಕಾರಿಗಳು ನೀವು ಉತ್ತರವನ್ನು ಕೊಡಿ ಮೊದಲಿಗೆ ಅಂತ ಹೇಳಿ ಅಂತ. ಆನಂತರ ಸೋಮಶೇಖರ್ ಮಾತಾಡ್ತಾರೆ. ಈ ಸೋಮಶೇಖರ್ ಇಲ್ಲ ಸ್ವಲ್ಪ ತಿರ್ತೀನಿ ನಾನು, ಇನ್ನು ಯಾರಾದರೂ ಸಮಸ್ಯೆ ಹೇಳಿ ಅಂತ. ಅಂದರೆ ಅಲ್ಲಿಯ ಅಪಾರ್ಟ್ಮೆಂಟ್ಗಳ ನಿವಾಸಿಗಳ ಸಂಘದ ಅಧ್ಯಕ್ಷ ಕಾರ್ಯದರ್ಶಿಗಳಷ್ಟೇ ಹೇಳುವಂಥದ್ದು ಬೇಡ, ಸಾಮಾನ್ಯ ನಿವಾಸಿಗಳು ಹೇಳಬೇಕು ಅಂತೇಳಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ರು ಎಸ್ ಟಿ ಸೋಮಶೇಖರ್ ಅವರು. ಅಲ್ಲಿ ಅನೇಕ ವಿಷಯಗಳು ಚರ್ಚೆ ಆಯಿತು. ಸುತ್ತಮುತ್ತ ಗಾಂಜಾದ ಸಮಸ್ಯೆ ಇದೆ, ಸರಗಳತನ ಆಗ್ತಾ ಇದೆ, ಬೀದಿ ನಾಯಿಗಳ ಕಾಟ ಇದೆ, ಹಾಗೆಯೇ ಪಿ ಜಿಗಳು ಜಾಸ್ತಿ ಆಗಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಜಾಸ್ತಿ ಆಗಿದೆ, ಕಾನೂನುಬದ್ಧವಾಗಿ ಅವರು ಪಾರ್ಕಿಂಗ್ಗೆ ಜಾಗವನ್ನೇ ಬಿಟ್ಟುಕೊಂಡಿಲ್ಲ, ಹಾಗೆ ಪಾರ್ಕಿಂಗಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ಈ ಖಾತೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರು. BBMP ARO ರಮೇಶ್ ರಾಥೋಡ್ ಅಲ್ಲಿದ್ದರು. ರಮೇಶ್ ರಾಥೋಡ್ ಯಾಕಿದ್ರು ಅಂತ ನಾನು ಹೇಳ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿರ್ಬೋದು. ಈ ಹಿಂದೆ ARO ಬಗ್ಗೆ ನಾವು ಅನೇಕ ಸುದ್ದಿಯನ್ನು ಮಾಡಿದ್ದೇವೆ. ಸುದ್ದಿಯನ್ನು ಮಾಡಿದಾಗ
ಅವರು ಸಹಜವಾಗಿ ಆ ಸುದ್ದಿಯನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರಂತೆ. ಏನು ಬೇಕಾದ್ರೂ ಮಾಡಿ ನನ್ನನ್ನು ಯಾರು ಏನೂ ಮಾಡೋಕ್ಕಲ್ಲ ಅಂತ ಹೇಳಿದಾರಂತೆ. ಹೇಳಿ, ನಮಗೇನು ನಾವು ಇರೋ ಸುದ್ದಿನ ಮಾಡ್ತೇವೆ, ಕ್ರಮ ಕೈಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು. ಹಾಗಾಗಿ ARO ರಮೇಶ್ ಅವ್ರ ಮೇಲೆ ಅನೇಕರಲ್ಲಿ ಹೇಳಿದ್ರು, ಈ ಖಾತೆದು ಏನು ಪ್ರಾಬ್ಲಮ್ ಆಗ್ತಾ ಇದೆ, ಬನ್ನಿ ಬರ್ಕೊಡಿ ನಾನು ನೋಡ್ತೀನಿ ಅಂತಿದ್ರು. ಒಬ್ಬರು ನೇರವಾಗಿ ಹೇಳಿದ್ರು, ಅಲ್ಲಿ ಬ್ರೋಕರ್ಗಳ ಕಾಟ ಇದೆ ಅಂತೇಳಿ ಅಂತ. ಬ್ರೋಕರ್ಗಳ ಕಾಟ ಇರೋದು ಸತ್ಯ ಅಲ್ವೇ? ಶಾಸಕರ ಮುಂದೆ ಗೊತ್ತಾಗಿದೆ ಅಲ್ವೇ? ರಮೇಶ್ ಅವರು ನಾವು ಮಾಡಿದ ವರದಿಯನ್ನು ನೋಡಿ ಅಲ್ಲೇ ಆಫೀಸಲ್ಲಿ ಕೂತು ಕಿಲ ಅನ್ನಕ್ರಂತೆ, ಇದರಲ್ಲಿ ಸುದ್ದಿ ಬಂದರೆ ನನಗೇನೂ ಮಾಡೋಕ್ಕಾಗಲ್ಲ, ದೊಡ್ಡ ಚಾನಲಲ್ಲಿ ಬಂದರೆ ಅಂತೇಳಿ ಅಂತ. ಅದನ್ನೇನು ಮಾಡ್ಕೊಳ್ಳಿ, ನಮಗೇನದಿಗೆ, ನಾವು ಸಾರ್ವಜನಿಕ ಪರವಾಗಿ ಸುದ್ದಿಯನ್ನು ಮಾಡಿದ್ದೇವೆ. ಅಲ್ಲಿ ಆ ಸಮಸ್ಯೆಗಳ ಬಗ್ಗೆ ಅನೇಕರು ಹೇಳಿದ್ರು. ಸ್ವಲ್ಪ ತೋರಿಸ್ತಾನೆ ಸಮಸ್ಯೆಗಳು ಏನು ಹೇಳಿದ್ರು ಅಂತೇಳಿ ಅಂತ. ಏನಪ್ಪ ಅಂತಂದ್ರೆ, ರಸ್ತೆಗಳ ದುರಸ್ತಿ ಅಗತ್ಯ. ಅದು ತಮಗೂ ಗೊತ್ತಿದೆ, ಇಡೀ ಬೆಂಗಳೂರಲ್ಲಿ ಸಮಸ್ಯೆ ಇದೆ. ನಾವು ಮಾತ್ರ ಇದನ್ನೇನು ದೊಡ್ಡ ಸಮಸ್ಯೆ ಅಂತ ಹೇಳ್ತಾ ಇದ್ದೇವೆ ಅಂತ ಭಾವಿಸ್ಬೇಡಿ. ಆದ್ರೆ ನಮ್ಮದು ಹೊರಗಡೆ ನಾವೊಂದು 4-5 ರೋಡ್ಗಳನ್ನಷ್ಟೇ ನಾವು ದುರಸ್ತಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ. ರಸ್ತೆಗಳ ದುರಸ್ತಿ. ಎರಡನೇದು ಕಸದ ಸಂಗ್ರಹಣೆಯ ಅಸಮರ್ಪಕತೆ. ಅಂದ್ರೆ 2 ದಿನಕ್ಕೊಮ್ಮೆ ಎಲ್ಲ ರೋಡ್ಗಳಲ್ಲಿ ವಿದ್ಯುತ್ ದೀಪಗಳಿದೆ ಸರ್. ವಿದ್ಯುತ್ ದೀಪಗಳು ಕೆಲವೊಮ್ಮೆ ಬೆಳಿಗ್ಗೆ ಉರಿತವೆ, ರಾತ್ರಿ ಅಂತೂ ಉರಿತಾನೆ ಇಲ್ಲ. ಅಂದ್ರೆ ಅದು ನಿಮಗೆ ತಮಾಷೆ ಅಂತ ಎಲ್ಲರಿಗೂ ಅನಿಸ್ಬೋದು. ಆ ಥರದ ಸಂದರ್ಭ ರಾತ್ರಿ ಉರಿತಾ ಇಲ್ಲ. ಆ ಕಾರಣದಿಂದ ಕೆಲವೊಂದು ಅಕ್ರಮ ಚಟುವಟಿಕೆಗಳಿಗೆ ಕಾರಣ ಆಗಿ ಹೋಟೆಲ್ಗಳ ಸುತ್ತಮುತ್ತದಿಂದ ಬಂದು ಜನಗಳು, ತುಂಬಾ ಜನ ನಮಗೆ ಅಲ್ಲಿ ಗಾಂಜಾ ಮತ್ತೆ ಈ ತರ ಅಫೀಮ್ ಎಲ್ಲ ತೆಗೆದು, ಅಲ್ಲಿ ಪೊಲೀಸರು ಬರ್ತಾರೆ. ಪಾಪ ನಾವು ಅವ್ರಿಗೆ ತಪ್ಪು ಅಂತ ಹೇಳ್ತಲ್ಲ, ಬಟ್ ಅದೇ ಪೊಲೀಸರು ಸಮಸ್ಯೆ ಎಲ್ಲಿದೆ ಆ ಜಾಗಕ್ಕೆ ಬರಬೇಕಲ್ಲ. ನಾವು ಈಗ ಕವರ್ ಮಾಡಿದ್ದೀವಿ ರೀಸೆಂಟ್ ಲಾಸ್ಟ್ 2 ಮಂತ್ಸಲ್ಲಿ. ಈಗ SWM ಇಂದ ಒಂದು 4-5 ರೋಡು ಈಗ ನಡೆಯುತ್ತೆ. ಒಂದು 15-20 ದಿನ ಮಳೆ ಕಡಿಮೆ ಆಗಿದ ತಕ್ಷಣ SWM ಗ್ರಾಂಟರ್ ನಡೆಸ್ತಿದೆ. ಅದು ಬಿಟ್ಟು ಮಿಕ್ಕಿರೋ ರೋಡೆಲ್ಲ ನಾನು ಸರ್ವೆ ಮಾಡಿ ನಾನು ಎಲ್ಲ ಎಸ್ಟಿಮೇಟ್ ರೆಡಿ ಮಾಡ್ಕೊತೀನಿ. ನೆಕ್ಸ್ಟ್ ಗ್ರಾಂಟಲ್ಲಿ ನಾವು ಕಸ ಸಮಸ್ಯೆ ಪತ್ರಿಕೆಗೆ ಎಲ್ಲ ಹೇಳಿದ್ರು. ಈ ಅಪಾರ್ಟ್ಮೆಂಟ್ ಬಂದು ಕಮರ್ಷಿಯಲ್ ಅವರು ಎತ್ತಾ ಇದ್ದಾರೆ ಇದನ್ನು. ಅದು BBMP ಟೈಪ್ ಆಗಿಲ್ಲ, ಕಮರ್ಷಿಯಲ್ ಸಪ್ರೇಟ್ ಇರುತ್ತೆ. BBMPಗೂ ಕಮರ್ಷಿಯಲ್ಗೂ ಯಾವುದೇ ಥರ ಟೈಪ್ ಇರಲ್ಲ. ಈಗ ಮತ್ತೆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರು ಹೇಳಿದ್ರು, ದುಡ್ಡು ಜಾಸ್ತಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಅವ್ರು ಕಮರ್ಷಿಯಲ್ ಸಪ್ಲೈನ ಚೆಕ್ ಮಾಡಿಸ್ಕೊಡ್ತೀನಿ ನಾನು. ಆಲ್ಟರ್ನೇಟಿವ್ ಸಪ್ಲೈ ನಾವು ಫ್ಯೂಚರಲ್ಲಿ 300 ಉತ್ತರಡಿ ಲೈನ್ ಆಗ್ತಾ ಇದೆ. ಹಾಕಿದ್ಮೇಲೆ ಆಲ್ಟರ್ನೇಟಿವ್ ಸಪ್ಲೈ ಫ್ಲಡ್ಡರ್ ಮೇಲೆ ಕೇಸ್ ಮಾಡಿ ಅವ್ರಿಗೆ ಜೈಲಿಗೂ ಕಳಿಸಿದ್ದೀವಿ ಆಲ್ರೆಡಿ. ಆಮೇಲೆ PGಲಿ ಅವ್ರಿಗೆ ರಸ್ತೆ ಮಾಡಿದ್ದಕ್ಕೆ, ಅವ್ರಿಗೆ ಇರೋದಕ್ಕೆ ಏನು ಜಾಗ ಕೊಟ್ಟಿದ್ದಕ್ಕೆ ಅವನು ಓನರ್ಗೂ ಸಮೇತ ಜೈಲು ಕಳಿಸಿದ್ದೀವಿ. ನಾವು ಆಲ್ರೆಡಿ ನಮ್ಮ ಗಸ್ತು ವಾಹನಗಳಿಗೆ ಹೊಯ್ಸಳ ಮತ್ತು ಬೀಟ್ ಸಿಬ್ಬಂದಿ ಮತ್ತು ನಾವು ಖುದ್ದಾಗಿ ಈ ಏರಿಯಾದಲ್ಲೇ ರೌಂಡ್ಸ್ ಮಾಡ್ತಾ ಇರ್ತೀವಿ. ನಮಗೆ ಕಂಡು ಬಂದರೆ ನಾವು ಮತ್ತು ಫ್ಲಡ್ಡರ್ಗೂ ಮತ್ತು ಸೇದವ್ರಿಗೆ ಇಬ್ಬರಿಗೂ ಕೇಸ್ ಹಾಕ್ತಾ ಇದ್ದೀವಿ. ಈಗ ಆಲ್ರೆಡಿ ಮೊನ್ನೆ ಒಂದು ಕೇಸ್ ಮಾಡಿದ್ದೀವಿ. ನಮಗೆ ಕಂಡು ಬಂದಿದ್ದ ತಕ್ಷಣ ತಾವು ಮಾಹಿತಿ ಹೇಳ್ಬೋದು. ಕೆಂಗೇರಿ ಆಫೀಸ್ಗೆ ಹೋಗ್ಬೇಕು, ಬರಬೇಕು, ಅದು ಬೆಳಗ್ಗಿಂದ ಸಂಜೆ ತನಕ ನಿಂದಿರಬೇಕು. ಸೊ ಆಮೇಲೆ ನಾವು ಎಲ್ಲರ ಪರವಾಗಿ ಹೋದರೆ ಬೇರೆ ತಿಳ್ಕೋದು, ನಾವೆಲ್ಲ ಬ್ರೋಕರ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ನಾವೆಲ್ಲ ಅಸೋಸಿಯೇಷನ್ ತರಪಿ ಹೋಗಿರ್ತೀವಿ, ಬಟ್ ಅಲ್ಲಿ ಅವರು ಏನು ಟ್ರೀಟ್ ಮಾಡ್ತಾ ಇದ್ದಾರೆ ನಮಗೆ ಅಂದರೆ, ನೀ ಬ್ರೋಕರ್ ಸೈನ್ ಇಲ್ಲ ಅಂದರೆ ಇವಾಗ ಸರ್ ARO ಸೈನ್ ಇಲ್ಲ ಅಂದರೆ ನಾವು ARO ಇದೆ ಸರ್, ಅದು A ಖಾತಾನ B ಖಾತಾ ಅಂತೇಳಿ ರೆಕಮೆಂಡ್ ಮಾಡಿ ನಾವು RO ಕಳಿಸ್ತೀವಿ ಸರ್. ಈಗ RO ಮೇಡಮ್ ಅಪ್ರೂವ್ ಮಾಡ್ತೀವಿ ಸರ್. ಅದಕ್ಕೆ RO ಮೇಡಮ್ ಈಗ ಕೆಲವು ಅವರು ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮದು A ಖಾತಾ ಇದ್ರೆ ಸರ್, ಏನು ಪ್ಲ್ಯಾನ್ ಇದೆಯಾ, OCCC ಇದೆ, ಅದ್ರ ಮೇಲೆ ಅವರು ಅಪ್ರೂವ್ ಮಾಡ್ತಾ ಇದ್ದಾರೆ ಸರ್. ಜನಸಂಖ್ಯೆ ಇದೆ ಅಂತ ಹೇಳಿದರು. ಅದರಲ್ಲಿ ಮಕ್ಕಳು ಸಂಖ್ಯೆ ಜಾಸ್ತಿ ಇದೆ. ಮಕ್ಕಳಿಗೆ ಆಟ ಆಡ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲ, ಒಂದು ಪ್ಲೇ ಗ್ರೌಂಡ್ ಇಲ್ಲ. ನೀವು ಮನಸ್ಸು ಮಾಡಿದ್ರು 3rd ಫ್ಲೋರ್ ತನಕ ಖಾತಾ ಆಗಿದೆ, 4th ಫ್ಲೋರಲ್ಲಿ ಖಾತಾ ಸಿಗ್ತಿಲ್ಲ ನಮಗೆ. ಎಷ್ಟೇ ಓಡಾಡಿದ್ರು ಅದಕ್ಕೆ ನಿಮ್ಮ ಕಡೆಯಿಂದ ಸಹಾಯ ಬೇಕಾಗಿದೆ. ಇಟ್ಸ್ ಬಿನ್ 10 years ವಿ ಆರ್ ವೇಟಿಂಗ್ ಫಾರ್ ಇಟ್. ಆ್ಯಕ್ಚುಲಿ ಇಲ್ಲಿಂದ ಕರ್ಕೊಂಡು ಹೋಗುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸರ್. ರಾತ್ರಿ ಹೊತ್ತು ಹೆಣ್ಮಕ್ಳುಗಳು PGನಲ್ಲಿ ಇರ್ತಾರೆ, ಅವ್ರು ಚೈನ್ ಸ್ಟ್ಯಾಚಿಂಗ್ ಬಗ್ಗೆ ಹೇಳಿದ್ರಿ. ಈಗ ಚೈನ್ ಸ್ಟ್ಯಾಚಿಂಗ್ ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಬರ್ತಾರೆ, ಅದ್ರ ಬಗ್ಗೆ ಪತ್ತೆ ಹಚ್ಚೋ ಕಾರ್ಯ ಮಾಡ್ತಾರೆ. ಪತ್ತೆ ಹಚ್ಚೋರ್ಗೂ ನಮಗೂ ಹೈಯರ್ ಆಫೀಸರ್ಸ್ ಬಿಡಲ್ಲ. ಹಾಗಾಗಿ ಈಗ ಇದು ಚೈನ್ ಸ್ನ್ಯಾಚಿಂಗ್ ಆಗೋ ಮೊದಲು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ ಎಲ್ಲರೂ ಮನೇಲಿ ಇರೋಕ್ಕಾಗಲ್ಲ. ಚೈನ್ ಸ್ನ್ಯಾಚಿಂಗ್ ಆಗುತ್ತೆ ಅಂತೇಳಿ ಹೊರಗಡೆ ವಾಕಿಂಗ್ ಮಾಡಿ ಎಲ್ಲ ಮಾಡಿ. ಬಟ್ ಏನಂದರೆ ಹೆಣ್ಮಕ್ಳು ಸ್ವಲ್ಪ ವೇಲು ಯಾವುದೋ ಆಭರಣ ಹಾಕ್ಕೊಂಡಿರ್ತೀರಲ್ಲ, ಅದು ಕಾಣದೇ ಇರೋ ಥರ. ಅದಾದಮೇಲೆ ಸೋಮಶೇಖರ್ ಅವರು ತಮ್ಮ ಭಾಷಣವನ್ನು ಮಾಡ್ತಾ ಅಥವಾ ಆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾ ಹೇಳಿದ್ರು, ನಾನು ಏನೇನು ಕೆಲಸವನ್ನು ಮಾಡಿದ್ದೇನೆ, ಏನು ಮಾಡ್ತೇನೆ ಅನ್ನೋದ್ರ ಜೊತೆಗೆ ಇವತ್ತು ಸಮಸ್ಯೆಗಳನ್ನು ನೀವು ಪಟ್ಟಿ ಕೊಟ್ಟಿದ್ದೀರಿ, ಆ ಸಮಸ್ಯೆಗಳನ್ನೆಲ್ಲವನ್ನೂ ಬಗೆಹರಿಸಿ ಇದೇ ಸ್ಥಳದಲ್ಲೇ ಬಂದು ನಿಮಗೆ ಉತ್ತರವನ್ನು ನಾನು ಕೊಡ್ತೇನೆ. ಏನನ್ನು ಬಗೆಹರಿಸಿದ್ದೇನೆ, ಯಾವುದನ್ನು ಬಗೆಹರಿಸಿಲ್ಲ ಅನ್ನುವುದನ್ನು ಹೇಳ್ತೇನೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ್ರು. ಅವ್ರು ಹೇಳಿದ ಭಾಷಣದ ಕೆಲವೊಂದಷ್ಟು ತುಣುಕುಗಳನ್ನು ಕೂಡ ತೋರಿಸ್ತಾ ಇದ್ದೇನೆ. ಅದರ ಮೊದಲಿಗೆ ಈ ಉತ್ತರಹಳ್ಳಿ ರಸ್ತೆಯಲ್ಲಿ ಇದ್ದಂಥ ಒಂದಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ಫಾರೆಸ್ಟ್ನವರು ಡಿಪಾರ್ಟ್ಮೆಂಟ್ನವರಿನ ಆಕಾಶದಿಂದ ಇಳಿದು ಬಂದುಬಿಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೂ ಕೂಡ ಒಂದಷ್ಟು ಎಗರಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ RO ಲೋಕಮಾತೆ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡಿದ್ರು.
ನಾವು ಈ ಹಿಂದೆ ಸುದ್ದಿ ಮಾಡಿದ್ವಿ, ಅದಿರಲಿ ಬಿಡಿ, ಸುದ್ದಿ ವಿಚಾರಕ್ಕೆ ಹೋಗೋದಿಲ್ಲ. ಅವರೊಂದು ಮಾತನ್ನು ಹೇಳಿದ್ರು, ನನಗೆ ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ, ಲೋಕಮಾತರವರನ್ನು ಹುಡುಕಿ ಕೊಡಿ, ಲೋಕಮಾತವರನ್ನು ಹುಡುಕಿ ಕೊಡಿ ಅಂತ ಕೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹೀಗಾಗೋದಕ್ಕೆ ಬಿಡೋದಿಲ್ಲ, ಅವರಿಗೆ ಹೇಳಿದ್ದೇನೆ, ಇದು ಮೊದಲ ಬಾರಿಗೆ ನನಗೆ ಈ ರೀತಿ ಬಂದಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅಂದರೆ BBMPಯ ಕಂದಾಯ ಶಾಖೆಯ ಸ್ಥಿತಿಗತಿಗಳು ಎತ್ತ ಸಾಗಿದೆ ಅನ್ನುವಂಥದ್ದು ಉಲ್ಟಂ ಪಲ್ಟಾ ಇಂಡೈರೆಕ್ಟ್ ಮತ್ತೊಂದು ಡೈರೆಕ್ಟಾಗಿ ಅಲ್ಲಿ ವ್ಯಕ್ತವಾಯಿತು ಅನ್ನುವಂಥದ್ದಂತೂ ಸತ್ಯ. ನಾವು ಮಾಡಿದ ವರದಿಯು ಸತ್ಯ ಅನ್ನುವಂಥ ನಿಮ್ಮ ಗಮನಕ್ಕೆ ತರ್ತಾ ಸೋಮಶೇಖರ್ ಅವರು ಮಾತಾಡ್ತಾ ಒಂದು ಮಾತನ್ನು ಮಧ್ಯೆಯಲ್ಲಿ ಹೇಳಿದರು, ನಾನು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸರ್ಕಾರದ ಜೊತೆಯಲ್ಲಿ ಓಡಾಡುತ್ತಿರುವುದಕ್ಕೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಸಲಾಗುತ್ತಿದೆ. ಹಾಗಾಗಿ ಯಾರು ಏನು ಬೇಕಾದ್ರೂ ಮಾತನಾಡಿ 2028ಕ್ಕೆ ನಾನು ಅವತ್ತು ಉತ್ತರ ಕೊಡ್ತೇನೆ ಚುನಾವಣೆಗೆ. ಅವತ್ತು ಯಾರ್ಯಾರು ಏನೇನು ಮಾತನಾಡಿದ್ದಾರೆ, ನಾನು ಎಲ್ಲಿದ್ದೇನೆ, ಎಲ್ಲಿರ್ತೀನಿ, ಹೇಗಿದ್ದೀನಿ ಅಂತ ಅಲ್ಲಿ ಹೇಳ್ತೀನಿ ಅನ್ನೋದರ ಮೂಲಕವಾಗಿ ರಾಜಕಾರಣಿಗಳಿಗೂ ಕೂಡ ಒಂದು ಟಾಂಗ್ ಕೊಟ್ಟಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನು ಕೂಡ ಆಗೋದಿಲ್ಲ. ಅದನ್ನು ಡಿಸಿಷನ್ ತೆಗೆದುಕೊಳ್ತಕ್ಕಂಥ ಅಧಿಕಾರ ನಮ್ಮ ಈ ಅಧಿಕಾರಿಗಳಿಗೆ ಇರೋದಿಲ್ಲ. ಅದಕ್ಕೆ ನಾನು ಕಮಿಷನರ್ಗೆ ಹೇಳಿದೆ, ಈ ಥರ 4-5 ಉತ್ತರಳ್ಳಿದ್ದು ಆಗ್ತಾ ಇಲ್ಲ. ಫಾರೆಸ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಬೆಸ್ಕಾಂ ಪ್ರಾಬ್ಲಮ್ಸ್ ಇರ್ಬೋದು. ಬೆಸ್ಕಾಂ ಪ್ರಾಬ್ಲಮ್ಸ್ ಏನಿಲ್ಲ, ಬೆಸ್ಕಾಂಗೆ ದುಡ್ಡು ಕಟ್ಟಿದ್ರೆ ಅವರು ಅಲ್ಲಿರ್ತಕ್ಕಂಥ ಉತ್ತರಳ್ಳಿಲಿ ಶಿಫ್ಟ್ ಮಾಡ್ತಾರೆ. ಬಟ್ ಫಾರೆಸ್ಟ್ನವರು ಭಾಳ ಏನು ಅವ್ರು ಆಕಾಶದಿಂದ ಇಳಿದು ಬಂದಂಗೆ ಆಡ್ತಾರೆ. ಆ ರೋಡು ದೊಡ್ಡ ರೋಡ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಡೆಲ್ಲಿಗೆ ಬರ್ತಾಯಿತ್ತು, ಎಲ್ಲರಿಗೂ ಬರ್ತಾಯಿತ್ತು, ಯಾರೂ ಕೂಡ ಅದಕ್ಕೆ ಫಾರೆಸ್ಟ್ನವರು ರೆಸ್ಪಾನ್ಸ್ ಮಾಡ್ತಾರೆ. ಅದೊಂದು ಸ್ವಲ್ಪ ಡಿಲೇ ಆಗಿದೆ. ಕೃಷ್ಣಪ್ರಿಯ ಚೌಟ್ರಿದು TDR ಕೊಟ್ಟು ಈಗ ಅದನ್ನು ರೋಡ್ ಎಕ್ಸ್ಟೆನ್ಷನ್ ಮಾಡಿಸ್ತಕ್ಕಂಥದ್ದು ಕೂಡ ಆಗಿದೆ. ಹಿಂಗೆ ಯಾವುದಾದ್ರೂ ಡಿಲೇ ಆಗಿದೆ ಅದನ್ನು ಕಮಿಷನರ್ ಗಮನಕ್ಕೆ ತಂದಿದ್ದೆ. ಈಗ ಮಂಗಳವಾರ ದಿವಸ ಕಮಿಷನರ್ ಫಿಕ್ಸ್ ಮಾಡಿದ್ದಾರೆ. ಯಾವುದಾದ್ರೂ ಈ ಥರ ಅವ್ರ ಲೆವೆಲಲ್ಲಿ ಡಿಸಿಷನ್ ಯಾವ್ದು ತೆಗೆದುಕೊಳ್ಬೇಕು ಅದನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇನ್ನು ಬೆಸ್ಕಾಮ್ದು ಏನಾದ್ರು ಇದ್ದರೆ ಅವರು ಅಟೆಂಡ್ ಮಾಡ್ತಾರೆ. ನಮ್ಮ ಪ್ರದೀಪ್ ಅಸಿಸ್ಟೆಂಟ್ ಇಂಜಿನಿಯರು ಈ ಭಾಗ ಒಂದು ಸ್ವಲ್ಪ ಡಿಲೇ ಆಗಿದೆ. ಕೃಷ್ಣಪ್ರಿಯ ಚೌಟ್ರಿದು TDR ಕೊಟ್ಟು ಈಗ ಅದನ್ನು ರೋಡ್ ಎಕ್ಸ್ಟೆನ್ಷನ್ ಮಾಡಿಸ್ತಕ್ಕಂಥದ್ದು ಕೂಡ ಆಗಿದೆ. ಹಿಂಗೆ ಯಾವುದಾದ್ರೂ ಡಿಲೇ ಆಗಿದೆ ಅದನ್ನು ಕಮಿಷನರ್ ಗಮನಕ್ಕೆ ತಂದಿದ್ದೆ. ಈಗ ಮಂಗಳವಾರ ದಿವಸ ಕಮಿಷನರ್ ಫಿಕ್ಸ್ ಮಾಡಿದ್ದಾರೆ. ಯಾವುದಾದ್ರೂ ಈ ಥರ ಅವ್ರ ಲೆವೆಲಲ್ಲಿ ಡಿಸಿಷನ್ ಯಾವ್ದು ತೆಗೆದುಕೊಳ್ಬೇಕು ಅದನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇನ್ನು ಬೆಸ್ಕಾಮ್ದು ಏನಾದ್ರು ಇದ್ದರೆ ಅವರು ಅಟೆಂಡ್ ಮಾಡ್ತಾರೆ. ನಮ್ಮ ಪ್ರದೀಪ್ ಅಸಿಸ್ಟೆಂಟ್ ಇಂಜಿನಿಯರು ಈ ಭಾಗ ಕಂಪ್ಲೀಟ್ ಇನ್ಚಾರ್ಜ್ ಅವರೇ ಇದ್ದಾರೆ. ನಮ್ಮ ರಮೇಶ್ ಅಂತೇಳಿ ಯಾರೋ ಇದ್ದಾರೆ. ಇದು ಖಾತಾದು ಭಾಳ ಕಂಪ್ಲೇಂಟ್ಸ್ ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ. ಇವತ್ತು ನನ್ನ ವ್ಯಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಒಂದು ನೋಡಿದೆ, ಯಾರು RO ಇದ್ದಾಳೆ ಲೋಕಮಾತ, ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಹುಡುಕಿ ಕೊಡಿ ಅಂತೇಳಿ ಒಂದು ವ್ಯಾಟ್ಸಪ್ ಗ್ರೂಪ್ನಲ್ಲಿ ನನಗೇನೆ ಕಳಿಸಿದ್ದಾರೆ. ಅವ್ರು ಹೇಳಿದ್ಮೇಲೆ ನಾನು ಹುಡುಕ್ಬೇಕಲ್ಲ. ಅದಕ್ಕೆ ಎಮ್ಮನ ಕೇಳಿದೆ, ಏನಮ್ಮ ನಿನ್ನ ಪ್ರಾಬ್ಲಮ್ಸ್ ಏನು ಹೇಳು. ನನ್ನ ಇದುವರೆಗೂ ಇಷ್ಟು ಕ್ಷೇತ್ರದಲ್ಲಿ ಯಾವತ್ತೂ ಯಾವ ಅಧಿಕಾರಿನೂ ಕೂಡ ಹುಡುಕಿಸಿಕೊಡಿ ಶಾಸಕರೇ ಅಂತೇಳಿ ಯಾವ ಅಧಿಕಾರಿನೂ ಕೂಡ ಇದುವರೆಗೂ ಕೇಳಲಿಲ್ಲ. ಲೋಕಮಾತ ನಿಮ್ಮನ್ನೇ ಇದು ಕೇಳ್ತಿದ್ದಾರೆ, ನಿಮ್ಗೆ ಏನು ಕತೆ ಮಾಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ ನೋಡಿ. ಈ ಥರ ಇನ್ನೊಂದು ಸಾರಿ ಹುಡುಕಿಕೊಡಿ ಅಂತ ಬಂದರೆ ಅದನ್ನು ಗ್ರೇಟರ್ ಬೆಂಗಳೂರು ಕಮಿಷನರ್ಗೆ ಕಳಿಸಿದ್ರೆ ನಾನು ಅವ್ರು ಒಂದೇ ದಿವಸದಲ್ಲಿ ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ಅದನ್ನು ಕಮಿಷನರ್ ಮಾತಾಡಿದೆ ನಾನು, ನೀವು ಕೊಟ್ಟರೆ ಸಾಕು ನಾನು ಚೇಂಜ್ ಮಾಡ್ತೀನಿ ಅಂತೇಳಿ. ಅದು ಇವತ್ತೇ ಬಂದಿದೆ. ಮಂಗಳವಾರ ಯಾತಕ್ಕೆ ಏನು ಅಂತ ಕೂಡ ಅದೇ ಆಗ್ತದೆ. ನಮ್ಮ ನಾಗರಾಜು ಇಲ್ಲಿ ಬ್ಲ್ಯಾಕ್ ಅಧ್ಯಕ್ಷ ಇದ್ದಾರೆ, ಅವ್ರು ಇಲ್ಲಿಗೆ ಒಂದು ಬೆಂಗಳೂರು ಮತ್ತು ಇನ್ನಿತರ ಎಲ್ಲ ಶಾಸಕರು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. 10:00 ಬಂದರೆ ಅರ್ಧ ಗಂಟೆಯಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸೋಣ ಅಂತೇಳಿ ರಾತ್ರಿ ಹೇಳಿದ್ರು. ಸರಿ 10:30 ಸ್ಟಾರ್ಟ್ ಆದರೆ 11 ಗಂಟೆಗೆ ಮುಗಿದ್ರೆ ಅಲ್ಲಿಂದ ಬರ್ತಕ್ಕಂಥ ಅದಕ್ಕೆ ಲೇಟ್ ಆಗ್ತದೆ ಅಂತೇಳಿ 12 ಗಂಟೆಗೆ ಮಾಡಿ ಅಂತೇಳಿ ನಾನು ಶ್ರೀನಾಥ್ಗೆ ಮನವಿಯನ್ನು ಮಾಡಿದೆ. ಅದು ಕಾರ್ಯಕ್ರಮ 12 ಗಂಟೆ ಆದರೂ ಕೂಡ ಮುಗಿದಿಲ್ಲ. ಕೊನೆಗೆ 2 ಗಂಟೆ ಆ ಕಾರ್ಯಕ್ರಮ ಮುಗಿದಾಗ ಸಾಮಾನ್ಯವಾಗಿ ಪಬ್ಲಿಕ್ನ ನಾನು ಯಾವತ್ತೂ ನನ್ನ ಶಾಸಕನ ಅವಧಿಯಲ್ಲಿ ಇಷ್ಟು ಹೊತ್ತು ಯಾವತ್ತೂ ಕೂಡ ನಾನು ಕಾಯಿಸಿರಲಿಲ್ಲ. ಅದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ಮುಖ್ಯಮಂತ್ರಿಗಳು ಕೂಡ
ಲಾಸ್ಟ್ ವೀಕ್ ಒಂದು ಸಭೆಯನ್ನು ಮಾಡಿ ನಮ್ಮ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮತ್ತೊಂದು ಬಗ್ಗೆ ಎಲ್ಲ ಕೂಡ ಡೀಟೇಲ್ಸಿಗೆ ಚರ್ಚೆಯನ್ನು ಕೂಡ ಮಾಡಿದರು. ಅದರಲ್ಲಿ ಈಗ ಆಲ್ರೆಡಿ ಎಲ್ಲೆಲ್ಲಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದನ್ನು ಕೂಡ ಸುಮಾರು 50 ಕೋಟಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ಲೆಟ್ರನ್ನು ಕೂಡ ಕೊಟ್ಟಿದ್ದೇವೆ. ಅದರಲ್ಲಿ ಹೆಚ್ಚು ಕಡಿಮೆ 40 ಕೋಟಿ ಅನುದಾನವನ್ನು ನಮ್ಮ ಈ ಎಮ್ಗೆಪುರ ವಾರ್ಡ್ಗೆ ಅದನ್ನು ಮೀಸಲಿಟ್ಟಿದ್ದೇವೆ. ಈಗ ಆಲ್ರೆಡಿ 75 ಕೋಟಿ ಅನುದಾನ ಮೇಜರ್ ರೋಡ್ಗೆ. ಎಮ್ಗೆಪುರ ವಾರ್ಡಲ್ಲೇ ಹೈಯೆಸ್ಟು ರೋಡ್ಗಳು, ಮೇಜರ್ ರೋಡ್ಗಳು ಡಂಬರೀಕರಣ ಆಗಿದೆ. ಉತ್ರಳ್ಳಿ ರೋಡು ಒಂದು ಸುಮಾರು 65 ಕೋಟಿ 4-5 ವರ್ಷ ಆಯಿತು ಕಾಂಟ್ರಾಕ್ಟ್ರದು ಮತ್ತು ಫಾರೆಸ್ಟ್. ಅದರಿಂದ ನೀವು ಖಾಲಿ ಮಾಡಿಕೊಂಡ್ರೆ ಪೊಲೀಸ್ನವರಲ್ಲಿ ಕಾರ್ಪೊರೇಷನ್ನವರಲ್ಲಿ ಏನು ಮಾಡೋದಿಲ್ಲ ಅಂತಕ್ಕಂಥದ್ದು. ಅದು ಆ ರಸ್ತೆನೂ ಕೂಡ ಭಾಳ ಆಗ್ಬಿಟ್ಟಿದೆ, PGs ಆಗಿದೆ. ಈ ಮತ್ತು ಸಿದ್ಧಾರ್ಥ ಇದರಲ್ಲಿ ಏನೋ ಅಂಗಡಿಗಳು ಆಫೀಸ್ಗಳವಲ್ಲ, ಅವೆಲ್ಲ ಗ್ಲೋಬಲ್ ವಿಲೇಜ್ ಅವೆಲ್ಲ ಕೂಡ ಭಾಳ ಆಗಿದೆ. ಅದರಿಂದ ಒಂದು 15-20 ದಿವಸ ಅವಕಾಶ ಕೊಡಿ. ತಾವೇನೇನು ಇಲ್ಲಿ ಹೇಳಿದ್ದೀರಿ ಅದನ್ನೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿ ಇದೇ ವೇದಿಕೆಯಲ್ಲಿ ನಾನು ಇಂಥ ಹೇಳಿದ್ದನ್ನು ನಾವು ಕೆಲಸ ತಾವು ಹೇಳಿದ್ದೀರಿ, ಅದನ್ನು ನಾವು ಮಾಡಿದ್ದೀರಿ. ಇನ್ನೂ ಕೆಲವು ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೇನು ಕೊಟ್ಟಿದ್ದೀರಿ ಅದನ್ನ ಆಯಾ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ಗೆ ಕೂಡ ನಾನು ಅದನ್ನು ಕೊಟ್ಟಿದ್ದೇನೆ. ನಾನು ಕೂಡ ಅದನ್ನು ಫಾಲೋಅಪ್ ಮಾಡಿ ನೀವೇನೇನು ಈಗ ರಸ್ತೆ ಎಲ್ಲ ಕೇಳಿದ್ದೀರಲ್ಲ ಅದನ್ನೆಲ್ಲ ಕೂಡ ಈಗ ಇಂಪ್ಲಿಮೆಂಟ್ ಮಾಡ್ತೇವೆ. ಈಗ 20 ಕೋಟಿ ಅನುದಾನ ಮಾಡಿಸಿದ್ದೇನೆ, ಅದು ಡಬಲ್ ಈಗ ಎಸ್ಟಿಮೇಟ್ ಕೂಡ ನಡೀತಾ ಇದೆ. ಒಂದು 3-4 ತಿಂಗಳಲ್ಲಿ ಅದು ಕೂಡ ಆಗ್ತದೆ. ಕೆಂಗೇರಿ ಉಪನಗರಕ್ಕೆ ಡಬಲ್ ರೋಡ್ ಆಗ್ತದೆ. ಆ ಕೆಂಗೇರಿ ಉಪನಗರ ಒಂದು ರೋಡು 46 ಕೋಟಿಲಿ ಅದನ್ನು ವೈಟ್ ಟಾಪಿಂಗ್ ಮಾಡಿಸಿದ್ದೇವೆ. ಎಷ್ಟೆಷ್ಟು ಮಾಡಿಸ್ಬೇಕೋ ಅದನ್ನು ನಾವು ಮಾಡಿಸಿದ್ದೇವೆ. ಈಗ ಸರ್ಕಾರದ ಜೊತೆಲಿ ನಾನು ಕೈ ಜೋಡಿಸ್ತೇ ಹೋದರೆ ಇದ್ಯಾವುದು ಇಷ್ಟು ಅನುಕೂಲನೂ ಕೂಡ ನಮ್ಮ ಕ್ಷೇತ್ರಕ್ಕೆ ಆಗೋದಿಲ್ಲ. ಚುನಾವಣೆ ಬಂದಂಥ ಸಮಯದಲ್ಲಿ ನಾನು ಚುನಾವಣೆ ಮಾಡ್ತೇನೆ. ಚುನಾವಣೆ ಬಿಟ್ಟು ಸಮಯದಲ್ಲಿ ನಾನು ಸರ್ಕಾರದ ಜೊತೆಯಲ್ಲಿ ಓಡಾಡಲೇಬೇಕು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಬೇರೆ ಬೇರೆ ಜೊತೆಯಲ್ಲಿ ಒಡನಾಟ ಇಟ್ಕೊಂಡ್ರೇ ಈ ನಮ್ಮ ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಆಗೋಕ್ಕೆ ಕಾರಣ ಆಗೋದು. ಬೇರೆ ಬೇರೆ ಯಾರಾದರೂ ಕಾಮೆಂಟ್ಸ್ ಮಾಡಿ ಅದು 2028ಕ್ಕೆ ಏನು ಕಾಮೆಂಟ್ಸ್ ಆಗ್ತದೆ ಅದನ್ನು ಆಮೇಲೆ ನಾನು ಫೇಸ್ ಮಾಡ್ತೀನಿ. ಈಗ ತಾವೇನೇನು ಹೇಳಿದ್ದೀರಿ ಕ್ಷೇತ್ರ ಡೆವಲಪ್ಮೆಂಟ್ಗೆ ಏನಿದೆ ಅದಕ್ಕೇನು ಮಾಡ್ಬೋದು, ತಾವೇನು ಹೇಳಿದ್ದೀರಿ ಅದನ್ನು 100ಕ್ಕೆ 100 ನಿಮ್ಮ ಕೆಲಸವನ್ನು ಇಂಪ್ಲಿಮೆಂಟ್ ಮಾಡಿ ನಿಮ್ಮದೇ ಆದಂಥ ಇಲ್ಲಿ ಕೆಲಸ ಮಾಡಿದ್ದೇನೆ. ಇನ್ನು ಮಿಕ್ಕದ್ದು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೇನೆ. ದಯವಿಟ್ಟು ನಿಮ್ಮಲ್ಲಿರೋ ಮನವಿ ಪತ್ರನೂ ಅವರು ಹೊರಡೋದಕ್ಕೆ ಮುಂಚೆ ಅವರ ಇವ್ರ ಜೊತೆ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಅವ್ರ ಕೈಗೆ ಕೊಡಿ, ಸಾಹೇಬ್ರ ಕೈಗೆ. ನೀಲಾದ್ರಿ ಪ್ರಿನ್ಸಸ್ ಎಲಿಗೆಂಟ್ ಎಲೈಟ್ ಒಂಚೂರು ಹಂಗೆ ನಿಂತ್ಕೊಳ್ಳಿ ಮಾ. ಎಲಿಗೆಂಟ್ ಎಕ್ಸಿಬಿಟ್ ಇಲ್ಲಿ ನೋಡಿ, ಈ ಕಡೆ ನೋಡಿ, ಇಲ್ಲಿ ನೋಡಿ ಮೇಡಮ್. ಎರಡು ಸುದ್ದಿಗಳನ್ನು ಗಮನಿಸಿದ್ರಿ. ಮೈಲಸಂದ್ರಕ್ಕೆ ಮನೆಗೆ ನೀರು ಕೊಟ್ಟಂಥದ್ದು, ಇನ್ನೊಂದು ಅಪಾರ್ಟ್ಮೆಂಟ್ ನಿವಾಸಿಗಳ ತೊಂದರೆಗಳ ಕುರಿತಂತೆ ಸಾರ್ವಜನಿಕರಲ್ಲಿ ನಿವಾಸಿಗಳು ಕೊಟ್ಟಂತಹ ಒಂದಷ್ಟು ಮಾತುಗಳನ್ನು ಕೇಳಿದ್ರಿ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯನ್ನು ಸೇರಿಸೋದಕ್ಕೆ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಮುಖ ಕಾರಣಕರ್ತರಾದಂಥವ್ರು ಶ್ರೀನಾಥ್ ಅವರು ಇದ್ದು ಎಲ್ಲರನ್ನೂ ಕೂಡ ಒಂದು ರೀತಿ ಕೋಆರ್ಡಿನೇಟ್ ಮಾಡಿದರು. ಅಲ್ಲಿಯೂ ಕೂಡ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶಿವಮಾಧುರವರು, ಪಟ್ಟಣಗೆರೆ ಕಿರಣ್ ಕುಮಾರ್ ಅವರು, ಕೆಂಗೇರಿ ಉಪನಗರ ಕಿರಣ್ ಕುಮಾರ್ ಅವರು, ಅದೇ ರೀತಿ ಒಳಗೆ ವಾರ್ಡ್ ಅಧ್ಯಕ್ಷ ನಾಗರಾಜ್ರವರು, ಮೈಲ್ಸಂದ್ರದ ಮಂಜುನಾಥ್ರವರು, ಹಲವು ಪ್ರಮುಖರಲ್ಲಿ ಉಪಸ್ಥಿತರಿದ್ದರು. ಸೋಮಶೇಖರ್ ಅವರಿಗೆ ಸಾಥ್ ನೀಡಿದರು. ಆ ಎಲ್ಲ ವರದಿಗಳನ್ನು ನೀವು ಗಮನಿಸಿದಿರಿ. ಮತ್ತೆ ವಿಶೇಷವಾದ ವರದಿ, ವಿಶೇಷವಾದ ಸುದ್ದಿಯನ್ನು ಹೊತ್ತು ಬರ್ತೇನೆ.
ನಮಸ್ಕಾರ.